ಹಲೋ ಎವ್ರಿವನ್, ವೆಲ್ಕಮ್ ಟು KNO ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸೊ ತುಂಬ ಜನಕ್ಕೆ ಒಂದು ಡೌಟ್ ಇದೆ ಇವತ್ತು, ಏನಪ್ಪಾ ಅಂತಂದರೆ RRB ಎಕ್ಸಾಮ್ ಡೇಟ್. ಓಕೆನಾ, RRB ಎಕ್ಸಾಮ್ ಡೇಟು. ಸೊ ತುಂಬ ಜನಕ್ಕೆ ಯಾಕೆ ಡೌಟ್ ಬಂತು ಅಂತಂತಂದರೆ, ಈ ಒಂದು ನೋಟಿಫಿಕೇಶನ್ ಬಂದಿರತಕ್ಕಂಥದ್ದು ಸಂಡೇ ಇವತ್ತು. ಓಕೆನಾ, ಸೊ ಸಂಡೇ ಆಗಿರೋದ್ರಿಂದ ವೆದರ್ ಇಟ್ಸ್ ಟ್ರೂ ಆರ್ ಫೇಕ್ ಅಂತಂದೇಳಿ ತುಂಬ ಜನಕ್ಕೆ ಡೌಟ್ ಇದೆ. ಓಕೆ, ಸೊ ನಾನು ಕೂಡ ತುಂಬ ವೆಬ್ಸೈಟಲ್ಲಿ ಚೆಕ್ ಮಾಡಿದೆ, ಎಲ್ಲ ಕಡೆ ಸೋರ್ಸನ್ನು ಕಲೆಕ್ಟ್ ಮಾಡಿಕೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂತಂದರೆ, ಸೊ ನಮಗೆ ಟೆಂಟೇಟಿವ್ ಆಗಿ ಕೊಟ್ಟಿದ್ದು ಯಾವಾಗಪ್ಪ ಮುಂಚೆ, ಈಗ ಒಂದು 3 ಮಂತ್ಸ್ ಬ್ಯಾಕ್ ಏನು ಕೊಟ್ಟಿದ್ರು ಅಂತಂತಂದರೆ, ಟೆಂಟೇಟಿವ್ ಆಗಿ ಏನು ಹೇಳಿದ್ರು ಅಂತಂತಂದರೆ ಏಪ್ರಿಲ್ ಆರ್ ಮೇ ಅಂತ ಹೇಳ್ಬಿಟ್ಟು ಹೇಳಿದ್ರು. ಸೊ ಇವನ್ ನಾವು ಕೂಡ ಹಳೆ ವಿಡಿಯೋದಲ್ಲಿ ಹೇಳಿದ್ದೇವೆ ಏನು ಅಂತ, ಮೇ ಅಥವಾ ಏಪ್ರಿಲಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದೇವೆ. ಸೊ ಅದೇ ಥರನೇ ಇದು ಕೂಡ ಬಂದಿರೋದು. ನಾನು ಕೂಡ ತುಂಬ ಟ್ರಸ್ಟೆಡ್ ಪೀಪಲ್ ಹತ್ರ ನಾನು ಕನ್ಫರ್ಮ್ ಮಾಡ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕಂದರೆ ಟೆಂಟೇಟಿವ್ ಆಗಿ ಇರೋದು ಕೂಡ ಸತ್ಯ ಇದೆ, ಪ್ಲಸ್ ಇದು ಕೂಡ ಬಂದಿರೋದು ಏನಪ್ಪ ಅಂತಂತಂದರೆ, ಸೊ ಫ್ರಮ್ ದ ಅಥೆಂಟಿಕೇಟೆಡ್ ಸೋರ್ಸಿಂದ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ, ಸೊ ನಾವು ಇದು ಆಲ್ರೆಡಿ ಇದು ಅಫಿಷಿಯಲ್ ಏಪ್ರಿಲ್ ಮೇನಲ್ಲಿ ಬರ್ತಕ್ಕಂಥದ್ದು 100% ಅಫಿಷಿಯಲ್. ನಾವು ಆಲ್ರೆಡಿ ಎಲ್ಲ ವಿಡಿಯೋದಲ್ಲಿ ಕೂಡ ಹೇಳಿದ್ದೇವೆ, ಈವನ್ ವೆಬ್ಸೈಟಲ್ಲಿ ಕೂಡ ಅವಾಗ ಅನೌನ್ಸ್ ಮಾಡಿದ್ರು. ಓಕೆ, ಬಟ್ ಈ ಡೇಟ್ಗೆ ಬರುತ್ತೆ ಅಂತಂದೇಳಿ ಯಾರಿಗೂ ಗೊತ್ತಿರಲಿಲ್ಲ. ಸೊ ಏನು ಬಂದಿದೆ ಅಂತಂತಂದರೆ 28ನೇ ತಾರೀಕಿಂದ, ಓಕೆನಾ, 28 ಏಪ್ರಿಲಿಂದ 30ವರೆಗೂ, ಅಂದರೆ 3 ಡೇಸ್ ಅಂತ ಕೊಟ್ಟಿದ್ದಾರೆ. ಓಕೆ, 3 ಡೇಸ್ವರೆಗೂ ಕೊಟ್ಟಿದ್ದಾರೆ. ಸೊ ಆ 3 ಡೇಸು ಯಾಕೆ ಕೊಟ್ಟಿದ್ದಾರೆ 3 ಡೇಸು ಅಂತಂತಂದರೆ, ದಿಸ್ ಇಸ್ ನಾಟ್ ಓನ್ಲಿ ಫಾರ್ ದ ನರ್ಸಿಂಗ್ ಸೂಪರ್ಟೆಂಟ್. ಸೊ ಫಿಸಿಯೋಥೆರಪಿಸ್ಟ್ ಆಗಿರಬಹುದು, ಲ್ಯಾಬ್ ಟೆಕ್ನಿಷಿಯನ್ ಆಗಿರಬಹುದು. ಓಕೆನಾ, ಸೊ ಇದೇ ಥರ ತುಂಬ ಪೋಸ್ಟ್ಗಳಿದ್ದಾವೆ ಯಾವುದರಲ್ಲಿ, RRBಯಲ್ಲಿ, ಪ್ಯಾರಾಮೆಡಿಕಲ್ ಕೇಡ್ರಲ್ಲಿ. ಓಕೆನಾ, ಸೊ ಎಲ್ಲ ಕೇಡ್ರು ಕೂಡ ಅವರು ಒಂದೊಂದು ದಿನ ಎಕ್ಸಾಮ್ ಮಾಡ್ಕೊತ ಬರ್ತಾರೆ. ಸೊ ಬಟ್ ಇದೇ ಥರನೇ ಇರುತ್ತೆ ಟೈಮ್ ಟೇಬಲ್ ಕೂಡ. ಓಕೆನಾ, ಸೊ ಅದಕ್ಕೋಸ್ಕರ ನಾನು ಈ ನೋಟಿಫಿಕೇಶನನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೋಸ್ಕರ ನಿಮಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನಾನು ತುಂಬ ವಿಚಾರಿಸ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ. ಓಕೆನಾ, ಸೊ ಹಾಗಾಗಿ ಇದನ್ನು ಎಷ್ಟು ನಂಬಬೇಕು ಎಷ್ಟು ಬಿಡಬೇಕು ಅಂತಂದೇಳಿ ನಮಗೆ 100% ಗೊತ್ತಾಗೋದು ಯಾವಾಗ ಅಂತಂತಂದರೆ ಆಫ್ಟರ್ 2 ಡೇಸ್. ಸೊ 2 ಡೇಸ್ವರೆಗೂ ನಾವಿಂದ ಏನು ಹೇಳೋಕ್ಕಾಗಲ್ಲ. ಓಕೆನಾ, ಬಟ್ ಇದ್ರ ಪ್ರಕಾರ ನಾನು ಹೇಳ್ತಾ ಹೋಗಬೇಕು ಅಂತಂತಂದರೆ ನಿಮಗೆ, ಸೊ ಜಸ್ಟ್ ಒಂದ್ಸರಿ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ನಿಮಗೆ ವಿಡಿಯೋನ. ಓಕೆ, ನೋಟಿಫಿಕೇಶನ್ ಏನಿದೆ ಅಂತ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಸೇಮ್ ನಮ್ಮದು CN4 ಅಂತ ಏನು ಕೊಟ್ಟಿದ್ರು, ಸೇಮ್ ಅದೇ ನೋಟಿಫಿಕೇಶನ್ ಇದೆ. ಪ್ಯಾರಾಮೆಡಿಕಲ್ ಕೂಡ ಕೊಟ್ಟಿದ್ದಾರೆ. ಸೊ ಮುಂಚೆ ಇವಾಗ ನೋಡಿ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಫಾರ್ ದ ಪೋಸ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಮುಂಚೆ ಎಲ್ಲ ಯಾವ ಥರ ಇತ್ತು ಅಂತಂದರೆ OMR ಅಲ್ಲಿ ಮಾಡ್ತಾ ಇದ್ವಿ. ಓಕೆನಾ, RRB ಎಕ್ಸಾಮ್ ಎಲ್ಲ OMR ಶೀಟಲ್ಲಿ ಮಾಡ್ತಾ ಇದ್ರು. ಬಟ್ ಈಗ ನೋಡಿ ಕೊಟ್ಟಿರೋದು ಏನಪ್ಪ ಅಂತಂತಂದರೆ ಕಂಪ್ಯೂಟರ್ ಬೇಸ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ದೆನ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಸೇಮ್ ನೋಟಿಫಿಕೇಶನ್ ಕೂಡ ಕೊಟ್ಟಿದ್ದಾರೆ. ದೆನ್ ಕಂಪ್ಯೂಟರ್ ಬೇಸ್ ಅಂತ ಕೊಟ್ಟಿದ್ದಾರೆ. ದೆನ್ ಇಲ್ಲಿ 28 ಏಪ್ರಿಲ್ 2025ರಿಂದ 30 ಏಪ್ರಿಲ್ 2025 ಅಂತ ಕೊಟ್ಟಿದ್ದಾರೆ, 3 ಡೇಸ್ ಅಂತಂದೇಳಿ. ಓಕೆ, ಸೊ ಏನೇನು ಗೈಡ್ಲೈನ್ಸ್ ಕೊಟ್ಟಿದ್ದಾರೆ ಅಂತ ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ, ದ ಲಿಂಕ್ ಫಾರ್ ದ ವೀವಿಂಗ್ ದ ಎಕ್ಸಾಮ್ ಸಿಟಿ ಅಂಡ್ ಡೇಟ್ ಅಂಡ್ ಡೌನ್ಲೋಡಿಂಗ್ ಆಫ್ ಟ್ರಾವೆಲಿಂಗ್ ಅಥಾರಿಟಿ ಫಾರ್ SC/ST ಕ್ಯಾಂಡಿಡೇಟ್ಸ್ ವಿಲ್ ಬಿ ಮೇಡ್ ಲೈವ್ 10 days prior to the exam date ಆನ್ ದ ಅಫಿಷಿಯಲ್ ವೆಬ್ಸೈಟ್ಸ್ ಆಫ್ ಆಲ್ RRBs ಅಂತ ಕೊಟ್ಟಿದ್ದಾರೆ. ಸೊ ಹಾಗಂದ್ರೆ ಏನಪ್ಪಾ ಅಂತಂತಂದ್ರೆ, ಯಾರ್ಯಾರು SC ಮತ್ತು ST ಇದ್ದೀರಾ, ಸೊ ನೀವು ಅಪ್ಲಿಕೇಶನ್ ಹಾಕುವಾಗ ಒಂದು ಆಪ್ಷನ್ ಕೇಳ್ತಾ ಇರ್ತಲ್ಲಿ, SC/ST ಆಗಿದ್ರೆ ನೀವು, ನಿಮಗೆ ಟ್ರಾವೆಲ್ ಮಾಡೋದಕ್ಕೆ ಎಲ್ಲಿಂದ ನಿಮ್ಮ ಹೋಮ್ ಟೌನಿಂದ ಎಕ್ಸಾಮ್ ಸೆಂಟರ್ಗೆ ಟ್ರಾವೆಲ್ ಮಾಡೋದಕ್ಕೆ ನಿಮಗೆ ಫ್ರೀಯಾಗಿ ಒಂದು ಸೀಟನ್ನು ರಿಸರ್ವೇಷನ್ ಮಾಡಿ ಕೊಡ್ತಾ ಇದ್ರು. ಸೊ ಅದಕ್ಕೋಸ್ಕರ ಅವ್ರು ಕೇಳಿದ್ರು. ಓಕೆನಾ, ಸೊ ಯಾರ್ಯಾರು ಹಾಕಿರ್ತಾರೆ ಅವರು ಇದನ್ನ 10 ದಿನ ಮುಂಚೆ, ಅಂದರೆ 10 days ಪ್ರಯರ್ ನಿಮಗೆ ಗೊತ್ತಾಗುತ್ತೆ ಎಕ್ಸಾಮ್ ಸೆಂಟರ್ ಯಾವುದು ಅಂತಂದೇಳಿ. ಸೊ ನಿಮ್ಮ ಹೋಮ್ ಟೌನಿಂದ ಎಕ್ಸಾಮ್ ಸೆಂಟರ್ಗೆ ಹೋಗೋದಕ್ಕೆ ಓಕೆನಾ, ನಿಮಗೆ ಫ್ರೀಯಾಗಿ ಟ್ರೈನ್ ಟಿಕೆಟ್ ಸಿಗುತ್ತೆ. ಓಕೆ, ದೆನ್ ನೆಕ್ಸ್ಟ್ ಏನಪ್ಪ ಕೊಟ್ಟಿದ್ದಾರೆ ಅಂತಂತಂದರೆ, ಡೌನ್ಲೋಡಿಂಗ್ ಆಫ್ ಕಾಲ್ ಲೆಟರ್ಸ್ ವಿಲ್ ಸ್ಟಾರ್ಟ್ 4 days, ಓಕೆನಾ, 4 days ಪ್ರಯರ್ ಟು ದ ಎಕ್ಸಾಮ್, ಡೇಟ್ ಆಫ್ ಎಕ್ಸಾಮ್ ಮೆನ್ಷನ್ ಇನ್ ದ ಎಕ್ಸಾಮ್ ಸಿಟಿ ಆ್ಯಂಡ್ ಡೇಟ್ ಇನ್ಫಾರ್ಮೇಷನ್ ಲಿಂಕ್ ಅಂತ ಕೊಟ್ಟಿದ್ದಾರೆ. ಅಂದರೆ ನಿಮಗೆ ಇನ್ನು 4 ದಿನ ಮುಂಚೆ ಇದ್ದಂಗೆ ನೀವು ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಂಡು ಅಂತ ಕೊಟ್ಟಿದ್ದಾರೆ. ಸಪೋಸ್ ನಮ್ಮ ನರ್ಸಿಂಗ್ ಸೂಪರ್ಡೆಂಟ್ ಎಕ್ಸಾಮ್ ಏನಾದರೂ 28ನೇ ತಾರೀಕು ಇತ್ತು ಅಂದರೆ, ಓಕೆನಾ, ನಮಗೆ 24ನೇ ತಾರೀಕು ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಬೋದು. ಓಕೆ, ಅಂದರೆ 4 ಡೇಸ್ ಮುಂಚೆ ನಾವು ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ದೆನ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂತಂತಂದರೆ, ಆಧಾರ್ ಲಿಂಕ್ಡ್ ಬಯೋಮೆಟ್ರಿಕ್ ಅಥೆಂಟಿಕೇಶನ್ ಆಫ್ ಕ್ಯಾಂಡಿಡೇಟ್ಸ್ ವಿಲ್ ಬಿ ಡನ್ ಇನ್ ದ ಎಕ್ಸಾಮ್ ಸೆಂಟರ್. ಸೇಮ್ ಈಗ ನಾರ್ಸೆಟ್ಟಲ್ಲಿ, ಓಕೆ, ಸೊ ನಾರ್ಸೆಟ್ಟಲ್ಲಿ ಹೇಗೆ ಆಧಾರ್ ಬಯೋಮೆಟ್ರಿಕ್ ವೆರಿಫಿಕೇಶನ್ ಅನ್ನು ಮಾಡ್ತಾರಲ್ವಾ, ನಮ್ಮ ಈ ಐರಿಸ್ ಎಲ್ಲ ಚೆಕ್ ಮಾಡ್ತಾರೆ, 10 ಫಿಂಗರ್ಸನ್ನು ಕೂಡ ವೆರಿಫಿಕೇಶನ್ ಮಾಡ್ತಾರೆ. ಓಕೆನಾ, ಸೊ ಅದೇ ಥರ ಕೂಡ ಇದರಲ್ಲೂ ಕೂಡ ಮಾಡ್ತೀವಿ ಅಂತಂದೇಳಿ ಹೇಳಿದ್ದಾರೆ. ಓಕೆ, ಸೊ 100% ನೀವು ಆಧಾರ್ ಆಲ್ರೆಡಿ ವೆರಿಫೈ ಮಾಡಿರಬೇಕಾಗುತ್ತೆ. ಓಕೆ, ಪ್ರಯರ್ ಟು ಎಂಟ್ರಿ ಇನ್ ದ ಎಕ್ಸಾಮ್ ಹಾಲ್ ಅಂತ ಕೊಟ್ಟಿದ್ದಾರೆ. ಸೊ ದಟ್ ಇಸ್ 100% ಟ್ರೂ ಓನ್ಲಿ. ದೆನ್ ಕ್ಯಾಂಡಿಡೇಟ್ಸ್ ಆರ್ ರಿಕ್ವೈರ್ಡ್ ಟು ಬ್ರಿಂಗ್ ದೇರ್ ಒರಿಜಿನಲ್ ಆಧಾರ್ ಕಾರ್ಡ್ ಆರ್ ಪ್ರಿಂಟ್ ಔಟ್. ಈ ವೆರಿಫೈಡ್ ಆಧಾರ್ ಅಂದರೆ ಆನ್ಲೈನಲ್ಲಿ ನಿಮ್ಮದು ವೆರಿಫೈ ಆಗಿರ್ತಕ್ಕಂಥ ಆಧಾರನ್ನು ತೊಗೊಂಡೋಗ್ಬೇಕಾಗುತ್ತೆ. ದೆನ್ ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸ್ ಟು ಅಥೆಂಟಿಕೇಟ್ ದೇರ್ ಐಡೆಂಟಿಫಿಕೇಶನ್ ಥ್ರೂ ಆಧಾರ್ ವೆರಿಫಿಕೇಶನ್. ಓಕೆ, ಇಫ್ ನಾಟ್ ಡನ್ ಆಲ್ರೆಡಿ, ಅಂದರೆ ಅಪ್ಲಿಕೇಶನ್ ಹಾಕುವಾಗ ಅರೌಂಡ್ ಒಂದು 15 days ಆದಮೇಲೆ
15 ಡೇಸ್ ಆದ್ಮೇಲೆ ಏನು ಹೇಳಿದ್ರು ಅಂತಂತಂದ್ರೆ ಆಧಾರನ ವೆರಿಫೈ ಮಾಡಬೇಕು ಅಂತಂದೇಳಿ ಕಂಪಲ್ಸರಿ ಕೊಟ್ಟಿದ್ರು. ನಿಮಗೂ ಕೂಡ ನಾವು ಮತ್ತೆ ರಿಮೈಂಡರ್ ಮಾಡಿದ್ವಿ, ಯಾವ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ರಿಮೈಂಡರ್ ಮಾಡಿದ್ವಿ. ಓಕೆನಾ? ಸೊ ಅದೇ ಥರನೇ ಓಕೆನಾ? ಸೊ ಅವಾಗ ಮಾಡಿರಬೇಕಿತ್ತು. ಇನ್ ಕೇಸ್ ಮಾಡಿಲ್ಲ ಅಂತಂದರೆ ಇವಾಗ ಕೊಟ್ಟಿದ್ದಾರೆ ನೋಡಿ, ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸ್ ಟು ಅಥೆಂಟಿಕೇಟ್ ದೇರ್ ಐಡೆಂಟಿಫಿಕೇಶನ್ ಥ್ರೂ ಆಧಾರ್ ವೆರಿಫಿಕೇಶನ್ ಇಫ್ ನಾಟ್ ಡನ್ ಆಲ್ರೆಡಿ ಬೈ ಲಾಗಿಂಗ್ ಇನ್ ಓಕೆನಾ ವಿತ್ ದೇರ್ ಕ್ರೆಡೆನ್ಷಿಯಲ್ಸ್. ನಿಮ್ಮ ಕ್ರೆಡೆನ್ಷಿಯಲನ್ನು ಹಾಕಿಬಿಟ್ಟು ನೀವು RRB ಎಲ್ಲಿ ಅಂತಂದರೆ ನೋಡಿ, ಈ ವೆಬ್ಸೈಟನ್ನು ನೀವು ಇಂಪಾರ್ಟೆಂಟ್ ಇಟ್ಕೊಳ್ಳಿ, RRB.gov.in ಅಲ್ಲಿ. ಓಕೆನಾ? ಸೊ ನೀವು ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು ಕೂಡ ಇಲ್ಲೇ ಸಿಗುತ್ತೆ ನಿಮಗೆ. ಓಕೆ, ಸೊ ಎನಿವೆ ನಾವು ಹಾಲ್ ಟಿಕೆಟ್ ಬಿಟ್ಟಾಗ ಎನಿವೆ ನಮ್ಮ ವಾಟ್ಸಪ್ ಚಾನಲಲ್ಲಿ ಇವನ್ ಯೂಟ್ಯೂಬ್ ಚಾನಲ್ ಕೂಡ ನಿಮಗೆ ಹೇಳ್ತೇವೆ. ಓಕೆ, ಟು ಫೆಸಿಲಿಟೇಟ್ ದ ಸ್ಮೂತ್ ಎಂಟ್ರಿ ಇನ್ ಟು ದ ಎಕ್ಸಾಮಿನೇಷನ್ ಸೆಂಟರ್ ಅಂತಂದರೆ ನೀವು ಈಗ ಆಧಾರನ್ನು ವೆರಿಫೈ ಮಾಡಿಕೊಂಡ್ರೆ ಎಕ್ಸಾಮ್ ಸೆಂಟರ್ ಒಳಗಡೆ ನೀವು ಹೋಗೋದಕ್ಕೆ ಈಸಿಯಾಗಿ ಹೋಗ್ಬೋದು ಅಂತಂದೇಳಿ ಕೊಟ್ಟಿದ್ದಾರೆ. ಓಕೆ, ದೆನ್ ಕ್ಯಾಂಡಿಡೇಟ್ಸ್ ಇನ್ಕ್ಲೂಡಿಂಗ್ ದೋಸ್ ಹೂ ಹ್ಯಾವ್ ವೆರಿಫೈಡ್ ದೇರ್ ಆಧಾರ್ ಡ್ಯೂರಿಂಗ್ ದ ಅಪ್ಲಿಕೇಶನ್. ನಾನು ಅವಾಗಲೇ ಹೇಳಿದೆ ಅಲ್ವಾ, ಆಧಾರ್ ಅಪ್ಲಿಕೇಶನ್ ಹಾಕುವಾಗ ಯಾರ್ಯಾರು ವೆರಿಫೈ ಮಾಡಿದ್ದೀರಾ, ಓಕೆನಾ? ಸೊ ಅವರು ನಿಮ್ಮ ಓನ್ ಇಂಟ್ರೆಸ್ಟ್, ಓಕೆ, ಮತ್ತೆ ಇನ್ನೊಂದ್ಸರಿ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಓಕೆನಾ? ಸೊ ಚೆಕ್ ಮಾಡ್ಕೊಳ್ಳಿ, ಯಾಕೆ ಅಂತಂದರೆ ಟು ಅವಾಯ್ಡ್ ದ ಎನಿ ಇನ್ಕನ್ವೀನಿಯನ್ಸಸ್ ಅಂಡ್ ಫೆಸಿಲಿಟೀಸ್ ರಿಜಿಸ್ಟ್ರೇಷನ್ ಅಂಡ್ ಎಕ್ಸಾಮ್ ರಿಲೇಟೆಡ್ ಪ್ರೊಸೆಸ್ ಆನ್ ದ ಎಕ್ಸಾಮ್ ಡೇ. ಸೊ ಸಮ್ಟೈಮ್ಸ್ ಆಗಿರುತ್ತೆ ಅಂತ ನಾವು ಅನ್ಕೊಂಡಿರ್ತೀವಿ, ಇನ್ ಕೇಸ್ ಆಗಿಲ್ಲ ಅಂತಂತಂದರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಇನ್ ಕೇಸ್ ಮಾಡಿರೋರು ಕೂಡ ಒಂದ್ಸರಿ ವೆರಿಫಿಕೇಶನ್ ಮಾಡ್ಕೊಳ್ಳಿ, ನಿಮ್ಮ ಪ್ರೊಫೈಲ್ಗೆ ಲಾಗಿನ್ ಆಗಿಬಿಟ್ಟು ಓಕೆನಾ ಚೆಕ್ ಮಾಡ್ಕೊಳ್ಳಿ ವೆದರ್ ಅವರ್ ಆಧಾರ್ ಕಾರ್ಡ್ ಹ್ಯಾಸ್ ಅಥೆಂಟಿಕೇಟೆಡ್ ಆರ್ ನಾಟ್ ಅಂತಂದೇಳಿ ಚೆಕ್ ಮಾಡ್ಕೊಬೇಕಾಗತ್ತೆ. ಇಫ್ ಇಟ್ ಈಸ್ ಅಥೆಂಟಿಕೇಟೆಡ್ ಅಂತಂತ ಸಕ್ಸಸ್ಫುಲಿ ಅಂತ ಬಂದಿದ್ರು ಅಂತಂತಂದ್ರೆ ನೋ ನೀಡ್ ಟು ವರಿ. ಓಕೆ, ಯು ಕ್ಯಾನ್ ಟೇಕ್ ಯುವರ್ ಆಧಾರ್ ಕಾರ್ಡ್. ಓಕೆನಾ? ಸೊ ಫೇಕ್ ಇರಬಾರ್ದು ಅಂತ ಅಷ್ಟೇ, ಫೇಕ್ ಪರ್ಸನ್ಸ್ ಬಂದ್ಬಿಟ್ಟು ನಮ್ಮ ಪ್ಲೇಸಲ್ಲಿ ಎಕ್ಸಾಮ್ ಬರೀಬೋದು ಅಂತ ಹೇಳ್ಬಿಟ್ಟು ಸೊ ಎಲ್ಲ ಗೌರ್ಮೆಂಟ್ ಎಕ್ಸಾಮ್ಗಳೆಲ್ಲ ಈ ಥರ ಮಾಡ್ತಾ ಇದ್ದಾರೆ. ಓಕೆ, ದೆನ್ ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸ್ ಟು ರೆಫರ್ ಟು ದ ಅಫಿಷಿಯಲ್ ವೆಬ್ಸೈಟ್ ಓನ್ಲಿ. ಓಕೆನಾ? ಅಫಿಷಿಯಲ್ ವೆಬ್ಸೈಟನ್ನು ಮಾತ್ರ ನೀವು ರೆಫರ್ ಮಾಡಿ ಅಂತ ಹೇಳಿದರೆ, ಇವನ್ ನಾನು ಈ ನೋಟಿಫಿಕೇಶನ್ ಹುಡ್ಕೋದಕ್ಕೆ ಎಲ್ಲ ವೆಬ್ಸೈಟನ್ನು RRB ಓಕೆನಾ ಎಲ್ಲ ವೆಬ್ಸೈಟನ್ನು ಚೆಕ್ ಮಾಡಿದ್ದೀನಿ, ಬಟ್ ಎಲ್ಲೂ ಕೂಡ ಈ ನೋಟಿಫಿಕೇಶನ್ ಇಲ್ಲ. ಬಟ್ ಇವರು ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅದು ಮಾತ್ರ ಸತ್ಯ, 100% ಸತ್ಯ ಇರುತ್ತೆ. ಓಕೆನಾ? ಸೊ ಮೇ ಬಿ ಇನ್ನು 2-3 ಡೇಸಲ್ಲಿ ಇದು ಬರಬಹುದು. ಸೊ ಯಾರ್ಯಾರಿಗೆ ಡೌಟ್ ಇದೆ, ಓಕೆ, ಈವನ್ ನಾನು ಕೂಡ ಇದನ್ನು ಫಸ್ಟ್ ನೋಡಿದ ತಕ್ಷಣ ಇವನ್ ಐ ಡೆಂಟ್ ಬಿಲೀವ್. ಓಕೆನಾ? ಇದು ಟ್ರೂ ಅಂತ ಹೇಗೆ ಹೇಳ್ಬೇಕು, ಯಾಕಂತಂದ್ರೆ ನಮಗೆ ಅಫಿಷಿಯಲ್ ವೆಬ್ಸೈಟಲ್ಲಿ ಸಿಕ್ಕಾಗ ಮಾತ್ರ ನಾವು ನಂಬಬೇಕು ಅಂತ ಸೊ ಎಲ್ಲರೂ ಗೊತ್ತಿರುತ್ತೆ ಅಲ್ವಾ. ಬಟ್ ಇದು ಅಫಿಷಿಯಲ್ ವೆಬ್ಸೈಟಲ್ಲಿ ಸಿಕ್ಕಿಲ್ಲ, ಹಾಗಾಗಿ ನಂಬೋದಕ್ಕೆ ನಮಗೂ ಕೂಡ ಕಷ್ಟ ಸಾಧ್ಯ ಇದೆ. ಬಟ್ ಒಂದಂತೂ ಸತ್ಯ ಏನಪ್ಪಾ ಅಂತಂತಂದ್ರೆ ಏಪ್ರಿಲ್ ಆರ್ ಮೇನಲ್ಲಿ ಎಕ್ಸಾಮ್ ನಡೆದಿದ್ದು 100% ಟ್ರೂ. ಬಟ್ ಡೇಟ್ ಇದೇನಾ ಅಲ್ವಾ ಅಂತಂದೇಳಿ ನಾನು ನಿಮಗೆ 2 ಡೇಸಲ್ಲಿ ನಾನು ನಿಮಗೆ ಮತ್ತೆ ಒಂದು ವಿಡಿಯೋ ಮಾಡಿಬಿಟ್ಟು ತೋರಿಸ್ತೇನೆ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂತಂತಂದ್ರೆ ಬಿವೇರ್ ಆಫ್ ಟೌಟ್ಸ್ ಹೂ ಟ್ರೈ ಟು ಮಿಸ್ಲೀಡ್ ಕ್ಯಾಂಡಿಡೇಟ್ಸ್ ವಿತ್ ಫೇಕ್ ಪ್ರಾಮಿಸಸ್ ಆಫ್ ಅಪಾಯಿಂಟ್ಮೆಂಟ್ ಫಾರ್ ಜಾಬ್ಸ್ ಆನ್ ಇಲ್ಲೀಗಲ್ ಕನ್ಸಿಡರೇಷನ್. RRB selections are based on the computer based test. Recruitment is based only on the merit of the candidates. ಅಂದ್ರೆ ನಿಮ್ಮ ಮೆರಿಟ್ ಅನ್ನು ನೋಡ್ಬಿಟ್ಟು ಮಾತ್ರ ನಾನು ನಿಮಗೆ ಜಾಬ್ ಕೊಡ್ತೇವೆ. ಯಾವುದೇ ಯಾರಾದರೂ ಆಫರ್ ಮಾಡ್ತಾರಲ್ವಾ ಫೇಕ್ ಆಗಿ 10 ಲಕ್ಷ ಕೊಡಿ 20 ಲಕ್ಷ ಕೊಡಿ ನಾನು ನಿಮಗೆ ಜಾಬ್ ಕೊಡಿಸಿ ಅಂತ ಹೇಳ್ತಾರಲ್ವಾ, ಅದು ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು RRB ಅವರು ಹೇಳಿದ್ದಾರೆ. ಇವನ್ ನೆಕ್ಸ್ಟ್ ಕೂಡ ಅದನ್ನೇ ಹೇಳ್ತಾರೆ ಅವರು, ಯಾಕಂದ್ರೆ RRB ಪ್ರತಿಯೊಂದು ನೋಟಿಫಿಕೇಶನ್ ವೆಬ್ಸೈಟ್ ಓಪನ್ ಮಾಡಿ ನೋಡ್ಬೋದು. ಸೊ ಈ ಲೈನ್ ಇದ್ದೇ ಇರುತ್ತೆ. ಓಕೆನಾ? ಫೇಕ್ ಪರ್ಸನ್ಸ್ ಅನ್ನು ನಂಬೇಡಿ ಅಂತ ಇರುತ್ತೆ. ಓಕೆ, ಸೊ ಇದಿಷ್ಟು ಈ ವಿಡಿಯೋ. ಓಕೆನಾ? ಏನಪ್ಪಾ ಅಂತಂದ್ರೆ ಯಾವ್ದು ಡೇಟು 28 ಏಪ್ರಿಲ್ 2025ರಿಂದ 30 ಏಪ್ರಿಲ್ 2024ವರೆಗೂ 3 ಡೇಸ್ ಇರುತ್ತೆ ಅಂತ ಹೇಳಿರೋದು. ಓಕೆನಾ? ಸೊ ಆಮೇಲೆ ಯಾರ್ಯಾರು SC/ST ಇದ್ದಾರೆ ಅವರಿಗೆ ನಿಮಗೆ ಎಕ್ಸಾಮ್ ಸೆಂಟರ್ ಹೋಗೋದಕ್ಕೆ ಇದೊಂದು ಕೊಡ್ತಾರೆ. ಓಕೆನಾ? ಸೊ ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂತಂದ್ರೆ ಸಿಲೆಬಸ್. ಸೊ ಸಿಲೆಬಸ್ ಬಗ್ಗೆ ನಾನು ನಿಮಗೆ ಜಸ್ಟ್ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಓಕೆನಾ? ಸಿಲೆಬಸ್ ಏನೇನು ಓದಬೇಕಾಗತ್ತೆ, ಓಕೆನಾ? RRB ಸಿಲೆಬಸ್ ಏನೇನು ಕೊಟ್ಟಿದ್ದಾರೆ, ನಾವೇನೇನು ಓದಬೇಕು ಅಂತಂದೇಳಿ, RRBಗೆ ಏನೇನು ಸಿಲೆಬಸ್ ಇರುತ್ತೆ ಅಂತ ನೋಡ್ತಾ ಹೋಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್.